ಅಸ್ಲಾಮಲೈಕುಮ್, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ರೆಡಿ ಆಗಿಬಿಟ್ಟು ಗಾಡಿ ಹತ್ತಕ್ಕೆ ಹೋಗಿದ್ದೆ. ಗಾಡಿ ಹತ್ತಕ್ಕೆ ಏನಕ್ಕಂದರೆ ಇದು ಸಮಸ್ಯೆ ಆಗಿಬಿಟ್ಟೈತೆ, ಗ್ಯಾಸ್ದು ಎಲ್ಲೂ ಸಿಗ್ತಾ ಇಲ್ಲ. LPG ತಲೆ ಕೆಟ್ಟೋಗ್ಬಿಡೈತೆ. ಇವತ್ತು 3ನೇ ದಿವಸ ನನಗೆ ಗಾಡಿಗೆ ಹೋಗಿಲ್ಲ, ನಾನು ಡ್ಯೂಟಿ ಮಾಡಿಲ್ಲ, ಬರೀ ಓದ್ತಾ ಇದ್ದೀನಿ ಯೂನಿಫಾರ್ಮ್ ಹಾಕ್ಕೊಂಡು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ ನನಗೆ. ಇದು ಗೌರ್ಮೆಂಟ್ಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ನಾಗೇನಹಳ್ಳಿ ಗೌರ್ಮೆಂಟ್ಗೆ ಏನು ಕಾಣಿಸ್ತೈತೆ, ಬರೀ ವೋಟಿಂಗ್ ಮಾತ್ರ ಚೆನ್ನಾಗಿ ಓಟ್ ತಗೊಳ್ಳೋಕೆ ಬರ್ತಾರೆ ಇವರು ಗೌರ್ಮೆಂಟ್ ಅವರು. ಇಲ್ಲೂ ನೋಡಿ ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ. ಆಟೋ ಅವ್ರು ನೋಡಿ ಅವ್ರು ನಿಂತ್ಕೊಂಡ್ಬಿಟ್ಟವ್ರೆ, ಗಾಡಿಯಲ್ಲಿ ಗ್ಯಾಸ್ ಆಗಿ ನಿಂತವ್ರೆ. ಇವರು ಗ್ಯಾಸ್ ಇಲ್ಲ, ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ನಿಂತವ್ರೆ. ಇಲ್ಲಿ ಬಂದೆ, ಇಲ್ಲಿ ದೇವೇಗೌಡ ರೋಡಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ನೋಡಿದ್ರೆ ಹೆವಿ ಲೈನ್ ಇತ್ತು, ಕ್ಯೂ ಇತ್ತು. ಇಲ್ಲಿ ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ, ಆದರೆ ಗ್ಯಾಸೇ ಆಗ್ತಾ ಇಲ್ಲ ಅಂತ ಅವನು ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟವನೇ. ಗ್ಯಾಸೇ ಆಗ್ತಾಯಿಲ್ಲ, ತೆಗಿತಾ ಇಲ್ಲ ಇವನು. ಇಲ್ಲ ಗ್ಯಾಸ್ ಇಲ್ಲ ಹಂಗಿಂಗೆ ಅಂತ ಹೇಳ್ತಾವನೆ. ಇಲ್ಲಿ ನೋಡಿ ಎಲ್ಲರೂ ಪಾಪ ಎಷ್ಟು ಜನಗೆ ತೊಂದರೆ ಆಗ್ತೈತೆ ಗೊತ್ತಾ. ಗೌರ್ಮೆಂಟ್ಗೆ ಇದು ಏನು ಕಾಣಿಸ್ತಾ ಇಲ್ಲ. ಗೌರ್ಮೆಂಟು ಬರೀ ಓಟ್ ಇಸ್ಕೊಳಕ್ಕೆ ಮಾತ್ರ ಬರ್ತಾರೆ ಗೌರ್ಮೆಂಟ್ ಅವರು. ಇದೆಲ್ಲ ಕಾಣಿಸಲ್ಲ. ಚಿಕ್ಕವ್ರದ್ದು ಸ್ವಲ್ಪ ಅವ್ರಿಗೆ ಏನು ಕಾಣಿಸಲ್ಲ. ಇದು ದೊಡ್ಡವ್ರಿಗೆ ಅವ್ರಿಗೆ ಮಾತ್ರ ಗ್ಯಾಸ್ ಇರುತ್ತೆ, ಸ್ಟಾಕ್ ಇರುತ್ತೆ, ಪೆಟ್ರೋಲು ಎಲ್ಲ ಇರುತ್ತೆ ಅವ್ರಿಗೆ. ಅಂದರೆ ಇಲ್ಲಿ ನೋಡಿ ಕ್ಯೂ ಹೆಂಗೈತೆ. ನನ್ನ ಗಾಡಿ ಲಾಸ್ಟಲ್ಲಿ ಹಾಕಿದ್ದೀನಿ. ನನ್ನ ಗಾಡಿ ಲಾಸ್ಟಲ್ಲಿ ಹಾಕ್ಮೇಲೇನು ನನ್ನ ಗಾಡಿ ಹಿಂದೆ 3-4 ಗಾಡಿ ಬಂದು ನಿಂತ್ಕೊಂಡವ್ರೆ. ಅಲ್ಲೇ ಒಂದು 10-15 ಆಟೋಗಳು ಅಲ್ಲೇ ಸಿಗಿಲ್ಲ. ಶಾಂಪುರ್ ಬಂದೆ, ಅಲ್ಲೂ ಇಲ್ಲ ಗ್ಯಾಸು. ಎಲ್ಲಿ ನೋಡಿದ್ರು ಗ್ಯಾಸ್ ಸಿಗ್ತಾ ಇಲ್ಲ. ಇದು ಗೌರ್ಮೆಂಟ್ ಏನಾದರೂ ಒಂದು ಮಾಡಲೇಬೇಕು. ಕರ್ನಾಟಕ ಗೌರ್ಮೆಂಟ್ ಫುಲ್ಲು ಆಗಿಬಿಟ್ಟೈತೆ. ಕರ್ನಾಟಕ ಅಂತಲ್ಲ, ಬೇರೆ ಇದರಲ್ಲೂ ಆಗೈತೆ ಈ ಥರ. ಅದೆಲ್ಲ ಮುಗಿಸ್ಕೊಂಡು ನನ್ನ ಗಾಡಿ ಬೇಕಿತ್ತು, ಗಾಡಿ ಇಲ್ಲ ನನ್ನ ಹತ್ರ, 2 ವೀಲರ್ ಇದ್ದಿಲ್ಲ, ಗಾಡಿ ಬೇಕಿತ್ತು ಅಂತ ಆತೀಫ್ ಹತ್ರ ಗಾಡಿ ಎತ್ಕೊಂಡು ನಮ್ಮ ಮನೆ ಹತ್ರ ಬಂದೆ. ಅವನ್ನ ಬಿಟ್ಬಿಟ್ಟು ಆಮೇಲೆ ನೋಡಿದ್ರೆ ಸ್ವಲ್ಪ ಟೂಲ್ಸ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ದ ಅವನು. ಸರಿ ಹೋಗ್ಬಿಟ್ಟು ಗಾಡಿನೇ ಕೊಟ್ಬಿಡೋಣ, ಇವಾಗ ಕೆಲಸ ಇಲ್ಲ ಏನು ಅಂದ್ಬಿಟ್ಟು ನಮ್ಮ ಆಂಟಿಯವ್ರು ಬಂದಿದ್ದರು, ಅವ್ರನ್ನ ಕರೆಯೋಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗಾಡಿನೇ ಕೊಟ್ಬಿಟ್ಟೆ. ತಗೋಪ್ಪ ಗಾಡಿ ನೀನು ಇಟ್ಕೋ ಅಂತ. ಅವನಿಲ್ಲ ಎತ್ಕೊಂಡು ಹೋಗು ಗಾಡಿ, ನಡ್ಕೊಂಡು ಹೋಗ್ಬೇಡ ಅಂದ. ಇಲ್ಲಪ್ಪ ನಾನು ಬಸ್ಸಲ್ಲಿ ಹೋಗ್ಬಿಡ್ತೀನಿ, ಬರೀ ಬಸ್ ಸ್ಟಾಪ್ ಗಂಟ ಬಿಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಬಸ್ ಸ್ಟಾಪ್ ಹತ್ರ ನೋಡಿ ಡ್ರಾಪ್ ಕೊಟ್ಟ. ಹೋಗಂದರೆ